ಬ್ರೋ ಇಲ್ಲೇ ಗಾಡಿ ಕೆಟ್ಟೋಗಿತ್ತು, ಸಿಟಿ ಕಡೆ ಹೋಗ್ತಿದ್ದೆ, ಡ್ರಾಪ್ ಸಿಗ್ಬೋದಾ? ಬನ್ನಿ ಬರೋ ಕುತ್ಕೊಳ್ಳಿ. ಗುರುವೇ ನೀವೇನಿಲ್ಲಿ? ಓ ಸಿದ್ದು, ನೀವೇನಿಲ್ಲಿ? ಮಗ ಇವ್ರು ನಿಂಗೆ ಗೊತ್ತಾ? ಆ್ಯಕ್ಚುಲಿ ಬೆಂಗಳೂರಲ್ಲಿ ನಮ್ಮ ನೇಬರ್ಸ್ ಮಗ. ಓ ಬನ್ನಿ ಬ್ರೋ ಡ್ರಾಪ್ ಮಾಡೋಣ. ಗುರುವೇ ನಾನು ಬರ್ತೀನಿ, ಆದರೆ ಒಂದು ರಿಕ್ವೆಸ್ಟು. ನೀವು ಮೈಸೂರು ಬಂದಮೇಲೆ ನಿಮ್ಮ ಲವ್ ಏನಾಯಿತು ಅಂತ ಹೇಳ್ಬೇಕು. ಬ್ಯಾಂಗ್ಳೂರಲ್ಲಿದ್ದಾಗ ಹೇಳ್ತೀನಿ ಅಂತ ಹೇಳಲೇ ಇಲ್ಲ. ಸರಿ ಬನ್ನಿ ಬ್ರೋ, ಹೇಳೋಣ ಆಯಿತು. ಅಂತೂ ಕಾರ್ ಸ್ಟಾರ್ಟ್ ಆಯಿತು, ಇನ್ನು ನಿಮ್ಮ ಕಥೆನೂ ಸ್ಟಾರ್ಟ್ ಆಗಲಿ. ಅವಳ ಹೆಸರು ಅಂಶು. ನಾನು 4th ಸ್ಟ್ಯಾಂಡರ್ಡ್ ಆಗ, ಅವಳು 4th ಸ್ಟ್ಯಾಂಡರ್ಡ್. ನಾನು ಫಸ್ಟ್ ಟೈಮ್ ನೋಡಿದ್ದು ಅವಳು ನನ್ನ ಡ್ಯಾನ್ಸ್ ಪಾರ್ಟ್ನರ್ ಆಗಿ. ಅಂತೂ ಕಥೆಯಲ್ಲಿ ಹೀರೋಗೆ ಲವ್ ಆಯಿತು. ಮುಂದೆ ಹೇಳು ಗುರುವೇ. ಲವ್ ಅಂತ ಆಗಿಲ್ಲ, ಬಟ್ ಆ ಏಜಲ್ಲಿ ಲವ್ ಆಗೋಕ್ಕೂ ಟೈಮ್ ತಗೊಳುತ್ತೆ ಅನಿಸುತ್ತೆ. ಮುಂದೆ ಮುಂದೆ ಆಗಿದ್ದೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಒಂದು ಕನಸಿನ ಥರ ಇತ್ತು. ನನಗೊಂದದು ಡ್ರೀಮ್. ಅಷ್ಟು ಕಲರ್ಫುಲ್ ಆಗಿದ್ದು ನನ್ನ ಲೈಫು ಸಡನ್ನಾಗಿ ಚೇಂಜ್ ಆಯಿತು. ಯಾಕೆ, ಏನಾಯಿತು ಗುರುವೇ? ನಮ್ಮಮ್ಮ ತೀರೋದ್ರು. ಅದಾದಮೇಲೆ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ವಿ. ಆ್ಯಂಡ್ ಅಂಶು ಜೊತೆ ಕನೆಕ್ಷನ್ನು ಕಟ್ಟಾಯಿತು. ನೀವು ಡಿಗ್ರಿ ಮಾಡೋಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ರಿ, ಮಾಸ್ಟರ್ಸ್ಗೆ ಅಂತ ಮೈಸೂರಿಗೆ ಹೋದ್ರಿ. ಹೋದ್ಮೇಲೆ ಏನಾಯಿತು? ನೀವು ಸಿಕ್ಕಿದ್ರಾ, ಮೀಟ್ ಆದ್ರಾ? ಫ್ರೆಂಡ್ ಸಿಕ್ಕಿದ ತಕ್ಷಣ ಅವಳು ಈಸಿಯಾಗಿ ಸಿಗ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಅವಳು ಸಿಕ್ಕಿದ್ರು, ಅವರಿಂದ ಅವ್ರ ಅಜ್ಜಿ ತೀರೋದ್ಮೇಲೆ ಅವಳ ಕನೆಕ್ಷನ್ ಕಟ್ಟಾಯಿತು ಅನ್ನೋ ಇನ್ಫಾರ್ಮೇಷನ್ ಮಾತ್ರ ಸಿಕ್ತು. ಗುರುವೇ ಕತೆ ಎಳಿಬೇಡಿ, ಈಗ ಮುಂದೆ ಏನಾಯಿತು ಅಂತ ಹೇಳಿ. ಅವ್ರು ಸಿಕ್ಕಿದ್ರಾ ನಿಮಗೆ? ಸಿಕ್ಕಿದ್ಲು 3 months ಆದಮೇಲೆ, ಎಕ್ಸ್ಪೆಕ್ಟೇ ಮಾಡದೇ ಇರೋ ಟೈಮಲ್ಲಿ. ಆರ್ಯ ಆರ್ಯ ಇದು ಅಂಶು ಅಲ್ವಾ? ಅಂಶುನೇ, ಇದು ನಿನ್ಗೆಲ್ಲಿ ಸಿಕ್ತು? ಟೋನಿ ಮತ್ತೆ ಒಂದು ಗರ್ಲ್ಫ್ರೆಂಡ್ ಇವೆಂಟ್ಗೆ ಹೋಗಿದ್ರು, ಸ್ನ್ಯಾಪ್ ನೋಡಿದೆ ಕಣೋ. ಈಗ ಟೋನಿ ಎಲ್ಲಿದ್ದಾನೆ? ಇರು ಕಾಲ್ ಮಾಡ್ತೀನಿ. ಹಲೋ ಟೋನಿ. ಮಗ, ನೀನು ಹಾಕಿರೋ ಸ್ನ್ಯಾಪಲ್ಲಿ ಅಂಶು ಫೋಟೋ ಇದೆ ಕಣೋ. ಮಗ, ನಾನೇ ನಿಂಗೆ ಕಾಲ್ ಮಾಡಬೇಕು ಅಂತ ಇದ್ದೆ, ಅಷ್ಟಲ್ಲಿ ನೀನೇ ಮಾಡಿಬಿಟ್ಟೆ. ಅಂಶು ಇವೆಂಟಲ್ಲಿ ಸಿಕ್ಕಿದ್ಲು ಮಗ, ಮಾತಾಡ್ತಾ ಇದ್ವಿ. ಹಾಗೆ ನಿನ್ನ ಬಗ್ಗೆ ಮಾತಾಡೋದ ಅಂತಿದ್ದೆ, ಆದರೆ ಅವಳು ನಿನ್ನ ಬಗ್ಗೆ ಕೇಳ್ಬಿಟ್ಲು. ಹೌದಾ, ನಿಜವಾಗ್ಲೂ? ಮಗ ಅವಳ ನಂಬರ್ ಇಸ್ಕೊಂಡ? ಮಗ ನಂಬರ್ ಮಾತ್ರ ಅಲ್ಲ ಕಣೋ, ನಿಮ್ಮಿಬ್ಬರು ಮೀಟಿಂಗ್ ಕೂಡ ಪ್ಲ್ಯಾನ್ ಮಾಡಿ ಆಯಿತು. ಏನು? ಹಾಂ ಮಗ, ನಾಳೆ ಶಾರ್ಪ್ 10ಗೆ ಕಾಫಿ ಶಾಪಲ್ಲಿ ಸಿಗ್ತಾರಂತೆ. ಲೊಕೇಶನ್ ಮತ್ತು ಫೋನ್ ನಂಬರ್ ಶೇರ್ ಮಾಡ್ತೀನಿ, ಹೋಗಿ ಮೀಟ್ ಮಾಡು. ಸರಿ ಮಗ, ಬಾಯ್. ಮಗ ಕೊನೆಗೂ ಇಷ್ಟು ವರ್ಷ ಕಾದಿದ್ದ ದಿನ ಬಂದೇ ಬಿಡ್ತು ಕಣೋ. ಮಚ್ಚಾ, ಫೈನಲಿ ಯುವರ್ ಡೇ ಇಸ್ ಅರೈವ್ಡ್. ಅಂತೂ ನೀವಿಬ್ರು ಮೀಟ್ ಆಗೋ ಟೈಮ್ ಬಂದೇ ಬಿಡ್ತು. ಹ್ಞೂ ಬ್ರೋ, ಅವಳ ಫ್ರೆಂಡ್ ನೋಡಕ್ಕೆ ನಾನು ಹೋಗಿದ್ದೆ. ಹಲೋ ಅಂಶು, ನಿನ್ನ ಫ್ರೆಂಡ್ ಬಂದಿಲ್ವಾ? ಇಲ್ಲ, ಯಾಕೆ? ಓ ಶೇಟ್, ಯು ಗೈಸ್ ಕ್ಯಾರಿ ಆನ್, ನೋ ಪ್ರಾಬ್ಲಮ್. ಹೇ, ಎಲ್ಲೋ ಕಳೆದೋಗಿದ್ಯಾ? ಹಾಗೇನಿಲ್ಲ. ಹಾಯ್, ಹೇಗಿದ್ಯಾ? ಐ ಆಮ್ ಗುಡ್. ತುಂಬಾ ಚೇಂಜ್ ಆಗಿದ್ಯಾ, ಗುರ್ತಿಡಿಯೋಕೆ ಆಗ್ತಿಲ್ಲ. ನೀನು ಮಾತ್ರ ಹಾಗೇ ಇದೆಯಾ? ಹೌದಾ, ನಿಜವಾಗ್ಲೂ? ಹಾಂ. ಏನಾದರೂ ತಗೋತೀಯಾ? ಎನಿಥಿಂಗ್. ಹೇ, ಏನಾದರೂ ಮಾತಾಡೋ, ಸೈಲೆಂಟ್ ಆಗಿದೆಯಲ್ಲ, ಯಾಕೆ? ಮೀಟ್ ಆಗಿರೋ ಖುಷಿ ಇಲ್ವಾ? ಹಾಗೇನಿಲ್ಲ, ಇಷ್ಟು ವರ್ಷ ಆದ್ಮೇಲೆ ಸಿಗ್ತಿದ್ದೀವಲ್ಲ, ತುಂಬ ಖುಷಿ ಆಗ್ತಿದೆ. ಸೊ ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ. ಹೌದಾ? ಮತ್ತೆ ಈಗ ಏನು ಮಾಡ್ಕೊಂಡಿದ್ಯಾ? ನಾನು ಡಿಗ್ರಿ ಜಾಯ್ನ್ ಆದಮೇಲೆ ನಮ್ಮ ಅಜ್ಜಿ ತೀರೋದ್ರು. ಇರೋ ಪ್ರಾಪರ್ಟಿಯಲ್ಲಿ ಒಂದು ಚಿಕ್ಕ ಮನೆ ತಗೊಂಡು, ಇರೋ ದುಡ್ಡಲ್ಲಿ FD ಮಾಡಿ ಲೈಫ್ ಹೆಂಗೋ ನಡೀತಿದೆ. ಅನ್ಶು, ಇಷ್ಟು ವರ್ಷ ನಿನ್ನ ಜೊತೆಲಿರೋಕ್ಕಾಗಲಿಲ್ಲ, ಬಟ್ ಈಗಲಿಂದ ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಸರಿ, ಹಾಗಾದ್ರೆ ನಾಳೆ ರೆಡಿ ಇರು, ಪಿಕ್ ಮಾಡ್ತೀನಿ. ಸರಿ, ಹಾಗಾದರೆ ನಾಳೆ ಸಿಗೋಣ. ಅಲ್ಲ, ನೀವಿಬ್ರು ಚೆನ್ನಾಗಿ ಓಡಾಡ್ಕೊಂಡೇ ಇದ್ರಿ, ಅಂತ ಪ್ರಾಬ್ಲಮ್ ಏನಾಯ್ತು ಗುರುವೇ ನಿಮ್ಮಿಬ್ರು ಮಧ್ಯ? ಪ್ರಾಬ್ಲಮ್ ಬಂದಿದ್ದೆ ಆಗ. ನಾವಿಬ್ಬರು 1 ವರ್ಷ ಜೊತೆಲಿ ಓಡಾಡ್ಕೊಂಡಿದ್ರು. ನನ್ನ ಲವ್ನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಿರಲಿಲ್ಲ. ಏನು ಹೇಳ್ಕೊಂಡಿಲ್ವಾ? ಇಲ್ಲ, ಹೇಳೋಕ್ಕಾಗದೇ ಇರೋ ಅಂಥ ಪ್ರೀತಿ. ಹೇಳಿದ್ರೆ ಮತ್ತೆ ಇಲ್ಲಿ ಕಳ್ಕೊತೀನಿ ಅನ್ನೋ ಭಯ.
1 ವರ್ಷದಿಂದ ನನಗೇನು ಹೇಳೋಕ್ಕಾಗಿರಲಿಲ್ಲ. ಆದರೆ ಹೇಳೋ ಟೈಮ್ ಬಂದೇ ಬಿಡ್ತು. ಹಲೋ ಆರ್ಯ. ಹಾಂ, ಏನಂಚು ಇಷ್ಟೊತ್ತಲ್ಲಿ ಕಾಲ್ ಮಾಡಿಬಿಟ್ಟಿದ್ಯಾ? ಆರ್ಯ, ನಿನ್ನ ಏನೋ ಒಂದು ಕೇಳ್ತೀನಿ, ಯಾಕೆ ಏನು ಅಂತ ಕೇಳಿದೆ ಆನ್ಸರ್ ಮಾಡ್ತೀಯಾ? ಹಾಂ ಅಂಚು, ಕೇಳು. ಆರ್ಯ, ನಿನ್ನ ಇಷ್ಟು ವರ್ಷದಿಂದ ಅಥವಾ ಈಗ ಯಾರನ್ನಾದರೂ ಇಷ್ಟಪಡ್ತಿದ್ಯಾ? ಲವ್ವಾ? ನಾನೇನಾದರೂ ಲವ್ ಮಾಡ್ತಿದ್ದೀನಿ ಅಂತ ಅನ್ಕೊಬಿಟ್ರೆ ಅವಳು ಬೇರೆ ಯಾರನ್ನಾದರೂ ಲವ್ ಮಾಡ್ತಿದ್ದೀನಿ ಅಂದ್ಕೊಂಡು ಇಲ್ಲ ಅಂದ್ಬಿಡ್ತಾಳೆ. ಸೊ ನಾನು ಯಾರನ್ನೂ ಲವ್ ಮಾಡ್ತಿಲ್ಲ ಅನ್ನೋಣ. ಹಾಂ, ಲವ್ವಾ? ಹಾಗೇನಿಲ್ವಲ್ಲ, ನಾನು ಇವಾಗ ಲೈಫಲ್ಲಿ ಸೆಟಲ್ ಆಗಬೇಕಷ್ಟೆ. ಅಲ್ಲ, ಯಾಕೆ? ಹಲೋ ಆರ್ಯ, ಎಲ್ಲಿದ್ಯಾ? ಆಫೀಸ್ಗೆ ಹೋಗ್ತಿದ್ದೆ, ಯಾಕೆ? ನಿನ್ನ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡಬೇಕು, ಲೊಕೇಶನ್ ಶೇರ್ ಮಾಡ್ತೀನಿ ಬಾ. ಏನೋ ಹೇಳಬೇಕು ಅಂದೆ? ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ತುಂಬ ಖುಷಿ ಪಡ್ತೀಯ. ಹೌದಾ? ಏನೋ? ನೀನು ನನ್ನ ಲೈಫಲ್ಲಿ ಇಷ್ಟು ದಿನ ನೀನಿದ್ದೆ, ಇನ್ನು ಮುಂದೆನೂ ಇರ್ತೀಯ ಅಂತ ನಂಗೆ ಗೊತ್ತು. ಆದರೆ ಈಗ ನನ್ನ ಲೈಫ್ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಒಬ್ಬ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾನೆ. ಈ ಖುಷಿ ವಿಷಯನ ನಿಂಗೆ ಹೇಳಬೇಕು ಅಂತ ನಿನ್ನ ಕರೆದೆ. ಆರ್ಯ, ಏನಾಯಿತು? ವಾಟ್ ಹ್ಯಾಪನ್? ಏನಾಯಿತು? ಏನಿಲ್ಲ. ಅಂಶು, ಜೀವನದಲ್ಲಿ ತುಂಬ ನೊಂದಿದೆಯಾ? ಈಗ ಏನೇ ಡಿಸಿಷನ್ ತೊಗೊಂಡಿದ್ರು ಅದನ್ನು ಯೋಚಿಸಿ ಒಳ್ಳೇದಾಗೋ ಥರನೇ ತೊಗೊಂಡಿರ್ತೀಯ. ನೀನು ಖುಷಿಯಾಗಿರ್ತೀಯ ಅಂತಂದರೆ ನಿಮಗಿನ್ನ ಜಾಸ್ತಿ ನಾನು ಖುಷಿಯಾಗಿರ್ತೀನಿ. ಅಂಶು, ಹ್ಯಾವ್ ಟು ಗೋ. ಬಾಯ್. ಯಾ. ಅಲ್ಲ ಗುರುವೆ, ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಹೇಳೋದ್ಬಿಟ್ಟು ಅವ್ರನ್ನ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಬಂದಿದ್ದೀರಲ್ಲ, ಯಾಕೆ? ಸಿದ್ದು, ಪ್ರೀತಿ ಅಂದರೆ ನಾವು ಇಷ್ಟಪಡೋರನ್ನ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅವರೆಲ್ಲೇ ಇರಲಿ ಹೇಗೆ ಇರಲಿ ಅವ್ರು ಖುಷಿಯಾಗಿರೋದನ್ನ ನೋಡೋದೇ ಪ್ರೀತಿ. ಅದು ನಿಜನೇ ಗುರುವೆ. ಮುಂದೆ? ರಾಘವ್, ಆರ್ಯನ್ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಿದೆ, ಅಲ್ಲಿದ್ರೆ ಕೊಡ್ತೀಯಾ? ಹೌದಾ? ಹಾಗೆ ಲೈನಲ್ಲಿರೋ, ಇಲ್ಲೇ ಎಲ್ಲೋ ಇದ್ದ, ನೋಡ್ಬಿಟ್ಟು ಕೊಡ್ತೀನಿ. ಮಗ, ಯಾಕೆ ಮಗ ಇಷ್ಟೊಂದು ಬೇಜಾರಾಗಿದೆಯಾ? ಏನಿಲ್ಲ ಮಗ, ಸುಮ್ಮನೆ ಹಂಗೆ. ಹೇಳು, ನಿನ್ನ ಇವಾಗಲಿಂದ ನೋಡ್ತಿದ್ದೀನಾ? ಏನಾಯ್ತು ಹೇಳಾಯ್ತು. ರಾಘವ್ಗೆ ನಡೆದಿದ್ದೆಲ್ಲ ಹೇಳಿದೆ. ಮಗ, ನಿಂಗೆ ಯಾಕೋ ತಪ್ಪು ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ? 10 ವರ್ಷ ಕಾದಿದ್ದು ಈ ಥರ ಬಿಟ್ಕೊಡೋಕ್ಕೇನಾ? ಅಲ್ಲ ಮಗ, ನೀನು ಅವಳನ್ನ ಮೀಟ್ ಮಾಡ್ದಾಗ್ಲೇ ಇದೆಲ್ಲ ಹೇಳ್ಕೊಂಡಿದ್ರೆ ಇದೆಲ್ಲ ಆಗ್ತಿತ್ತಾ? ಹೇಳು, ಇವಾಗ ಏನು ಮಾಡ್ತೀಯಾ? ಇವಾಗ ಏನು ಮಾಡಲಿ? ಅವಳ ಹತ್ರ ಹೋಗಿ 10 ವರ್ಷದಿಂದ ನೀನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಬಿಡು ಅಂತ ಹೇಳೋಕ್ಕಾಗುತ್ತಾ? ಆದರೆ ಒಂದಂತೂ ಅರ್ಥ ಆಯ್ತು ಮಚ್ಚ, ನಾವೇನು ಅಂದ್ಕೊಂಡಿರ್ತೀವೋ ಹುಡುಗಿರೋದು ಒಂಥರ ಬಿಟ್ಟು ಇನ್ನೆಲ್ಲ ಥರನೂ ಇರ್ತಾರೆ. ಅವಳೆಲ್ಲಾದರೂ ಇರಲಿ, ಖುಷಿಯಾಗಿರಲಿ. ನೀನು ಖುಷಿಯಾಗಿರ್ತೀಯಾ? ಅಂಶು, ಫೋನ್ ಕಟ್ ಮಾಡೋದೇ ಮರ್ತ್ಬಿಟ್ನಲ್ಲ, ಏನು ಮಾಡೋದು ಇವಾಗ? ಯಾಕೆ ಹೇಳಲಿಲ್ಲ? ಅದು ಹೇಳು, ಯಾಕೆ ಹೇಳಲಿಲ್ಲ? ಅದು ನಮ್ಮಲ್ಲಿರೋ ಫ್ರೆಂಡ್ಶಿಪ್ನು ಎಲ್ಲಿ ಕಳ್ಕೊಬಿಡ್ತೀನಿ ಅನ್ನೋ ಭಯದಲ್ಲಿ ನಿನಗೆ ಹೇಳೋಕ್ಕಾಗಿರಲಿಲ್ಲ. ಸರಿ, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ನಾನು ಕೇಳಿದಾಗ್ಲೂ ಏನಕ್ಕಿಲ್ಲ ಅಂದೆ. ನೀನವತ್ತು ಒಂದು ಮಾತು ಹೇಳಿದಿದ್ರು ನಾನಿವತ್ತು ಈ ಡಿಸಿಷನ್ ತಗೋತಿರ್ಲಿಲ್ಲ. ಅದು ನಾನು ಹೂ ಅಂದಿದ್ರೆ ನೀನು ಬೇರೆ ಯಾರನ್ನ ಲವ್ ಮಾಡ್ತಿದ್ದೀಯ ಅಂದ್ಕೊಂಡು, ನೀನು ಹೇಳಲ್ಲ ಅಂದ್ಕೊಂಡು ನಾನು ಹೂ ಅಂದ್ಬಿಟ್ಟೆ. ನೋವಾಗ್ತಿದೆಯಾ? ನೀನಿಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗಲೂ ನನಗೂ ಇಷ್ಟೇ ನೋವಾಯಿತು. ನಿಂಗೆ ನಾನು ಅವತ್ತು ಆ ಕ್ವಶನ್ ಏನಕ್ಕೆ ಕೇಳಿದೆ ಗೊತ್ತಾ? ನಿಂಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮನ್ನ ಪ್ರೀತಿಸೋಗಾದರೂ ಪ್ರೀತಿ ಮಾಡೋಣ ಅಂತ. ಆಗ ನಾನು ಟ್ರಾವಿಸ್ಗೆ ಓಕೆ ಅಂದಿದ್ದು, ಅದು ನೀನು ನೋ ಅಂತ ಹೇಳಿದ್ಮೇಲೆ. ಅಂಶು, ಈಗಾಗಿದ್ದಾಗೋಯ್ತು, ಎಲ್ಲ ಕ್ಲಾರಿಫೈ ಸಿಕ್ತು. ಇನ್ನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಈಗ ನಾನು ಏನು ಮಾಡಲಿ ರಾಘವ್? ಆರ್ಯ ನಂಗೆ ಬೇಕು ಅಂತ ಅವನಿಗೆ ನಾನು ಮೋಸ ಮಾಡಲಾ? ಮಗ, ಎಷ್ಟು ದಿನ ಅಂತ ಹಿಂಗೆ ಕುಟ್ಕೊಂಡಿರ್ತೀವಿ, ಅವಳು ಬರಲ್ಲ ಕಣೋ, ಮರ್ತ್ಬಿಡು. ಆಗ್ತಿಲ್ಲ ಕಣೋ, ಅವಳಿಗೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಿದೆ, ಬೆಳಗ್ಗೆ ಅದು ರಾತ್ರಿ ಅದು ಏನೂ ಗೊತ್ತಾಗ್ತಿಲ್ಲ. ಅದಕ್ಕೆ ಅಂತ ಈ 4 ಗೋಡೆ ಮಧ್ಯೆ ಲೈಫ್ಲಾಗ ಹಿಂಗೆ ಕುಟ್ಕೊಂಡಿರ್ತೇನೋ. ಎಷ್ಟೋ ಸಲ 4 ಜನದ ಜೊತೆ ಇರೋದಕ್ಕಿಂತ ಈ ಥರ 4 ಗೋಡೆ ಮಧ್ಯೆ ಇರೋದೇ ತುಂಬ ತುಂಬ ಬೆಟರ್. ಆರ್ಯ, ಯಾಕೆ ಹೇಳ್ತಿದ್ಯಾ? ಏನಾಯಿತು? ಅವತ್ತು ಅಂಶು ಇಲ್ಲಿಂದ ಹೋದ್ಮೇಲಿಂದ ತುಂಬಾ ಡಿಸ್ಟರ್ಬ್ ಆಗಿದ್ಲು. ಆರ್ಯ ಅವಳನ್ನ ಲವ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದಾಗಿಂದ ಅವಳಿಗೆ ಅವನ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಯಿತು. ಅವತ್ತೊಂದಿನ ಅವಳು ನನಗೆ ಕಾಲ್ ಮಾಡಿ
ಹೇಳು ಅಂಶು. ನಂಗೆ ಆಗ್ತಿಲ್ಲ ಡೇನಿಯಲ್. ಆರ್ಯನನ್ನ ಇಷ್ಟಪಡ್ತಿದ್ದೀನಿ ಅಂದಾಗ್ಲಿಂದ ನನಗೆ ಟ್ರಾವಿಸ್ ಜೊತೆ ಮೂವ್ ಆಗೋಕ್ಕೆ ಮನ್ಸೊಪ್ತಿಲ್ಲ. ಮತ್ತಿವಾಗ ಏನು ಮಾಡ್ತೀಯಾ? ಟ್ರಾವಿಸ್ಗೆಲ್ಲ ಹೇಳ್ಬಿಡ್ತೀಯಾ? ಹಾಂ, ಅದಕ್ಕೆ ಅವನ್ನ ಮನೆಗೆ ಕರೆದಿದ್ದೀನಿ. ಹೊರಗಡೆ ಹೇಳಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತಲೂ ಗೊತ್ತಿಲ್ಲ ಡೇನಿಯಲ್. ನೀನು ಬರ್ತೀಯಾ? ನಾನು ಒಬ್ಳಿಗೆ ಅದನ್ನು ಹೆಂಗೆ ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ. ಸರಿ, ಡೋಂಟ್ ವರಿ, ನಾನು ಬರ್ತೀನಿ. ಅಲ್ಲಿವರೆಗೂ ನೀನು ಮಾತಾಡ್ತಿರು. ಹಾಯ್ ಅಂಶು, ಹಾಯ್. ಏನೋ ಮಾತಾಡಬೇಕು ಅಂತ ಸುಮ್ಮನೆ ಕೂತಿದ್ಯಾ? ಅದು ನಿಂಗೆ ಹೇಳಿದ್ರೆ ನೀನು ಹೆಂಗೆ ತಗೋತೀಯಾ ಅಂತ ಗೊತ್ತಿಲ್ಲ. ಬಟ್ ಅದನ್ನು ಹೇಳದೇ ಇರೋಕ್ಕೂ ಆಗಲ್ಲ. ನಾನು ಹೇಗೆ ತಗೋತೀನಿ ಅಂತ ಯೋಚನೆ ಮಾಡಬೇಡ, ಹೇಳು. ಟ್ರಾವಿಸ್ ನಿನ್ನ ಲವ್ನ ನಾನು ಅಕ್ಸೆಪ್ಟ್ ಮಾಡೋದಕ್ಕೆ ಕಾರಣನೇ ಆರ್ಯ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ದಾಗ ಅದೇ ಟೈಮ್ಗೆ ನೀನು ನಂಗೆ ಪ್ರಪೋಸ್ ಮಾಡಿದೆ. ಆಗ ಅರ್ಜೆಂಟಲ್ಲಿ ಡಿಸಿಷನ್ ತಗೋಬಿಟ್ಟೆ. ಆದರೆ ಈಗ ಆರ್ಯನ ಮರೆತು ನನ್ನಿಂದ ಮೂವ್ ಆಗೋಕ್ಕಾಗ್ತಿಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೋ. ಅಮ್ಮ, ಏಯ್, ನಾನೇನು ನಿನ್ನ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅನ್ಕೊಂಡ? ನಾನು ಲವ್ ಮಾಡಿಬಿಟ್ಟಿರೋ ಹುಡುಗಿಲಿ ನೀನು ಒಬ್ಳು ಅಷ್ಟೇ. ನಾನೇ ನಿನ್ನ ಲವ್ ಮಾಡಿ ಬಿಸಾಕ್ತಿದ್ದೆ, ಆದರೆ ನೀನೇ ನನ್ನ ಬಿಡ್ತಿದ್ಯಾ. ನೀನು ಬದುಕಿರ್ಬಾರ್ದು. ಹಾಂ, ಅವನು ಬದುಕಿರ್ಬಾರ್ದು. ಟ್ರಾವಿಸ್ ಪ್ಲೀಸ್ ಆರ್ಯಗೆ ಏನು ಮಾಡಬೇಡ. ಅವನದೇನು ತಪ್ಪಿಲ್ಲ, ನಂದೇ ತಪ್ಪು. ನಿನ್ ತಪ್ಪ? ಅವನ ಮಧ್ಯೆ ಬರಬಾರ್ದಾಯ್ತು. ನೀನ್ ಸತ್ರೆ ಅವನು ಸೈತಾನೆ, ಹಾಗೆ ಮಾಡ್ತೀನಿ. ಟ್ರಾವಿಸ್ ಪ್ಲೀಸ್ ನಮ್ಮಿಬ್ರನ್ನ ಬಿಟ್ಬಿಡು. ಹೌದಾ, ಸರಿ. ನಿನ್ನ ಸುಮ್ಮನೆ ಬಿಡಬೇಕು ಅಂದ್ರೆ ಒಂದು ಸೂಸೈಡ್ ನೋಟ್ ಬರೀ. ನಿನ್ ಸೈನೇ ಹಾಕು. ಸೂಸೈಡ್ ನೋಟಾ? ಯಾಕೆ? ಹೇಳ್ದಷ್ಟು ಮಾಡೋ. ತಗೋ, ಕುಡಿ. ಯಾಕೆ? ನಾನು ಕುಡಿಯಲ್ಲ. ಯಾಕೆ ಕುಡಿಯಲ್ಲ? ಕುಡಿಬೇಕು, ಕುಡಿಸ್ತೀನಿ. ಅವಳು ನನ್ನ ಕಣ್ಮುಂದೆ ಸಾಯ್ತಾ ಇದ್ರು ನಾನೇನು ಮಾಡೋಕ್ಕಾಗಲಿಲ್ಲ. ಪೊಲೀಸರು ಸೂಸೈಡ್ ನೋಟ್ ನೋಡಿ ಸೂಸೈಡ್ ಅಂತ ಕೇಸ್ ಕ್ಲೋಸ್ ಮಾಡಿದ್ರು. ಸಾರಿ ಆರ್ಯ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾದ್ರೆ ಅವನಿಗೇನಾದ ಗುರುವೆ? ಎಷ್ಟೋ ತನಕ ಕತೆ ಕೇಳ್ತೀರಾ? ಕತೆ ಮುಗಿಸೋಣ ಬನ್ನಿ. Wow.